ಆಯುಕ್ತನಿಗೆ ಲೋಕಾಯುಕ್ತ ಗ್ರಿಲ್ ಮಾಡಿದೆ. 14 ಸೈಟ್ ಮಂಜೂರು ಮಾಡಿದ ಆರೋಪದಡಿ ವಿಚಾರಣೆಯನ್ನ ಎದುರಿಸ್ತಾ ಇರುವಂತಹ ಮುಡಾದ ಮಾಜಿ ಆಯುಕ್ತನಿಗೀಗ ಭಾರಿ ದೊಡ್ಡ ಮಟ್ಟದ ಡ್ರಿಲ್ ಅನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಲೋಕಾಯುಕ್ತ ಅಧಿಕಾರಿಗಳಿಂದ ಮುಡಾ ಮಾಜಿ ಆಯುಕ್ತನಿಗೆ ಶುರುವಾಯಿತು ಡ್ರಿಲ್. 14 ಸೈಟ್ ಮಂಜೂರು ಮಾಡಿದ್ದ ಆರೋಪದಡಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಮುಡಾ ಮಾಜಿ ಆಯುಕ್ತನನ್ನ ನಟೇಶ್ ಮುಡಾದ ಮಾಜಿ ಆಯುಕ್ತ ನಟೇಶ್ ಅವರ ವಿಚಾರಣೆಯನ್ನ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಸದ್ಯ ಮಾಧ್ಯಮದವರು ಪ್ರಶ್ನೆಗೆ ನಟೇಶ್ ಕೂಡ ಕಕ್ಕಾಬಿಕ್ಕಿಯಾಗಿದ್ದಾರೆ. ಮಾಧ್ಯಮದವರ ವಿರುದ್ಧ ಕಿಡಿಕಾರಿದ್ದಾರೆ ಮಾಜಿ ಮುಡಾ ಆಯುಕ್ತ ನಟೇಶ್. ಡ್ಯಾನ್ಸ್ ಮಾಡ್ತಾ ಇದ್ದೀನಾ, ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳಿದ್ದಾರೆ. ಹೆಸರಲ್ಲೇ ಇದೆ ನಟೇಶ್ ಅಂತ. ಮತ್ತೆ ಡ್ಯಾನ್ಸ್ ಮಾಡಕ್ ಕೊಟ್ಟಿದ್ರ 14 ಸೈಟು, ಅದೇಂಗ್ ಕೊಟ್ಟಿದ್ರಿ, ಏನ್ ಕತೆ ಅದನ್ನ ಕೇಳಿದ್ರೆ ನಿಮ್ಗೆ ಯಾಕೆ ಊರೂರಿ. ನಟೇಶ್ ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ಕಿಡಿಕಾರಿದ್ದಾನೆ. ಇನ್ನೇನು ಮಾಡ್ತಾನೆ ನಟೇಶ್? ಏನ್ ಹೇಳಿದಾನೆ ಅಂತಂದ್ರೆ, ಮಾಧ್ಯಮಗಳಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೀನಾ, ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳಿದಾನೆ. ಯಾರಿಗ್ ಗೊತ್ತು, ಹೆಸರಲ್ಲೇ ನಟೇಶ್ ಅಂತ ಐತೆ, ನಾಟಕ ಬೇಕಾದ್ರೂ ಮಾಡಬಹುದು. ಇಂದಿನ ಮುಡಾ ಆಯುಕ್ತ ಆಗಿದ್ದಂತ ಟಿ.ಬಿ. ನಟೇಶ್ಗೆ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮಾಧ್ಯಮದವರು. ಆ ಸಂದರ್ಭದಲ್ಲಿ ಕುಂಬಳಕಾಯಿ ಕಳ್ಳ ಭುಜ ಮುಟ್ಟು ನೋಡ್ಕೊಂಡ. ಈಗ ಇವರ ಆಡಳಿತದ ಅವಧಿಯಲ್ಲೇ ಸುಮಾರು 120ಕ್ಕೂ ಹೆಚ್ಚು ಸೈಟ್ಗಳನ್ನ ಇದೇ ರೀತಿಯಾಗಿ ಅನಧಿಕೃತವಾಗಿ ಹಂಚಿಕೆ ಮಾಡಿರುವಂತಹ ವಿಚಾರ ಕೂಡ ಗೊತ್ತಿದೆ. ಇಲ್ಲಿ ನಟೇಶ್ ನಾಟಕ ಮಾಡಿಬಿಟ್ರೆ ಅದನ್ನ ಯಾರು ಸುದ್ದಿ ಮಾಡಲ್ಲ ಅನ್ಕೋಬಾರ್ದು. ನಮ್ಮ ಕೆಲಸ ಏನಿದೆ ನಾವು ಕೇಳ್ತೀವಿ, ಅದು ಸಾರ್ವಜನಿಕರ ಆಸ್ತಿ, ಯಾರ್ದೋ ಪರ್ಸನಲ್ ಪ್ರಾಪರ್ಟಿ ಅಲ್ಲ, ಅದು ಇಟ್ಸ್ ಪಬ್ಲಿಕ್ ಪ್ರಾಪರ್ಟಿ. ಹಂಗಾದಾಗ ಕೇಳಬೇಕಾಗತ್ತೆ, ಕೇಳ್ತಾರೆ. ಅದಕ್ಕೆ ನೀನು ಬಾಯಿಗೆ ಏನು ಬಂದ್ರೆ ಅದನ್ನ ಮಾತಾಡೋದಲ್ಲ. ನೋಡೋಣ ಏನು ಡ್ರಾಮಾ ಮಾಡಿದ್ರು ನಟೇಶ್, ನಾಟಕ ಏನು ಮಾಡಿದ್ರು ಅಂತ ನೋಡಿ ನೀವೇ. ಏನು ವಿಜುವಲ್ಸ್ ಡೋಂಟ್ ಹ್ಯಾವ್ ಅ ಮಿನಿಮಲ್ ಕಾಮನ್ ಸೆನ್ಸ್ ಅಟ್ ಲೀಸ್ಟ್. ವಿಜುವಲ್ ತೆಗಿತಾರೆ ಬಿಡಿ ಸರ್, ಏನಿಲ್ಲ ಬಂದಿದ್ದಕ್ಕೆ ನಾವು ಆಯ್ತು ಬಿಡಿ ಸರ್, ಕಾಣಿಸಲ್ಲ ನಿಮಗೆ ಸರ್. ಆಯ್ತು ಬನ್ನಿ ಬಂದಿದ್ದಾರೆ ಅಂತ ಅಷ್ಟೇನೆ, ಇನ್ನೇನಿಲ್ಲ. ಡ್ಯಾನ್ಸ್ ಮಾಡೋದಲ್ಲ, ಅದನ್ನೇನು ಮಾಡ್ತೀರಿ ಬಿಡಿ. ಆಯ್ತು ಬಂದಿದ್ದಾರೆ ಅಂತ ಅಷ್ಟೇನೆ. ಆಯ್ತು ಬನ್ನಿ ಡ್ಯಾನ್ಸ್ ಅದರಲ್ಲಿ ಎಸ್